ಸಮಾಜದ ಪರಿವರ್ತನೆ ಅವಶ್ಯಕತೆ ಇದೆ ಅಂತ ಗಾಢವಾಗಿ ನಂಬಿರ್ತಕ್ಕಂಥ ಒಬ್ಬ ನಾಯಕ ಬೈರಾರೆಡ್ಡಿ. ಕೊನೆವರೆಗೂ ಅವರು he will choose this over family ಅಂತ. and I'm very very proud that he chose this. ನನ್ನನ್ನು ಮಗ ಅಂತ ಕರೀತಿದ್ರು, ಮಗ ಬಂಗಾರು ಅಂತ. ನನಗೆ ಇಡೀ ಇಷ್ಟವರೆಗೂ ನಮ್ಮ ಅಪ್ಪ ಬಿಟ್ಟು ಯಾರೂ ಆ ಥರ ಕರೆಯೋದಿಲ್ಲ. ವರ್ಕ್ ಯಾಕೆಂದರೆ ಅವರಿಗೆ ಅವರ ಡಿಸೀಸ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು he made effort to understand what his disease is. 5 ನಿಮಿಷಕ್ಕೆ ಮಾತಾಡೋಕ್ಕಾಗಲ್ಲ ನನ್ನಿಂದ. ಬಹಳಷ್ಟು ಬೈರಾರೆಡ್ಡಿ ಬಗ್ಗೆ ಮಾತಾಡ್ತಕ್ಕಂಥ ವಿಷಯ ನನ್ನಲ್ಲಿದೆ. ಒಂದೇ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತೀನಿ. ನೋವು ನಲಿವಿನಿಂದ ನಮ್ಮ ಬರಗೂರವರು ಹೇಳಿದಾಗೆ ತತ್ವ ಸಿದ್ಧಾಂತಕ್ಕೆ ಬದ್ಧತೆಯನ್ನು ರೂಢಿಸಿಕೊಂಡು ಎಡಪಂಥೀಯ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತವನ್ನು ಒಪ್ಪಿ ರೈತ ಸಂಘ ಸಾಮೂಹಿಕ ಸಂಘಟನೆಯಲ್ಲಿ ತೊಡಗಿಕೊಂಡು ರಾಜ್ಯದ ಉದ್ದಕ್ಕೂ ರೈತರ ಪರ ಹೋರಾಟವನ್ನು ದಿಟ್ಟತನದಿಂದ ಮಾಡಿ ಆರೋಗ್ಯ ಕೆಟ್ಟಿದ್ರೂ ಕೂಡ ಆತನು ನಂಬಿದ್ದ ಸಿದ್ಧಾಂತಕ್ಕೆ ಮಣಿದು ಜನಪರ ಹೋರಾಟವನ್ನು ಮಾಡಿರ್ತಕ್ಕಂತಹ ಒಬ್ಬ ಧೀರ ಯುವ ಮಾರ್ಕ್ಸ್ವಾದಿ ನಾಯಕ ಸಿ ಬೈರಾರೆಡ್ಡಿಯವರು. ಬೈರಾರೆಡ್ಡಿಯವರ ತಂದೆಯವರು ಸ್ವತಂತ್ರ ಹೋರಾಟಗಾರರು. ಅವರ ಕಾರ್ಯಕ್ರಮ ಇವತ್ತು ಚಿಂತಾಮಣಿಯಲ್ಲಿ ಇತ್ತು, ಅಲ್ಲಿಂದ ಬಂದೇ ಇಲ್ಲಿಗೆ. ಹುತಾತ್ಮರ ಕುಟುಂಬದ ಸದಸ್ಯಗಳೆಲ್ಲರೂ ಕೂಡ ಸನ್ಮಾನಿಸಿ ಬೈರಾರೆಡ್ಡಿಯವರಿಗೆ ಒಂದು ಸಂಸಾರದ ಲೆಗಸಿ ಇದೆ. ಅವರ ತಂದೆಯವರು ಮಾರ್ಕ್ಸ್ವಾದಿ ಸಿದ್ಧಾಂತದ ತತ್ವಕ್ಕೆ ಒಳಪಟ್ಟಿರಲಿಲ್ಲ, ಸ್ವತಂತ್ರ ಹೋರಾಟಗಾರರು. ಬೈರಾರೆಡ್ಡಿಯವರು ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆದಾಗ ನಾನು ಅದರ ಅಧ್ಯಕ್ಷ. ತದನಂತರ ಎಂ ಎ ಬೇಬಿರವರು, ಪ್ರಕಾಶ್ ಅವರು, ಬೈರಾರೆಡ್ಡಿಯವರು ಆ ಸಂಘಟನೆಯನ್ನು ಮುಂದುವರಿಸಿಕೊಂಡು ಬಂದು ಹೋರಾಟಗಳನ್ನು ಮಾಡಿದ್ದಾರೆ. ಬೈರಾರೆಡ್ಡಿಯವರು BSc ಓದುವಾಗ 3 ವರ್ಷಗಳ ಕಾಲ ಅದು ಕೋರ್ಸು. ಇವರು ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಸಂಘಟನೆ ಗಟ್ಟಿಯಾಗಿ ಚಿಂತಾಮಣಿ ಕಾಲೇಜಿನಲ್ಲಿ ಕಟ್ಟಿದಾಗ ಇವರು ವಿದ್ಯಾರ್ಥಿಗಳ ಸಂಘಟನೆಯನ್ನು ಬಹಳ ಬಲಯುತವಾಗಿ ಮಾಡ್ತಾರೆ ಅಂತ ಹೇಳಿ ಅಂದಿನ ಆಡಳಿತ ಮಂಡಳಿಯವರು, ಮುನ್ಸಿಪಲ್ ಫಸ್ಟ್ ಕಾಲೇಜ್ ಆಗಿತ್ತದು, ಅದೇ ಕಾಲೇಜಲ್ಲಿ ನಾನು ಓದಿದ್ದು. 3ನೇ ವರ್ಷಕ್ಕೆ ಅವರಿಗೆ ಬರೋದಕ್ಕೆ ಬಿಡಲಿಲ್ಲ. ಆ ಕಟ್ಟಲೆಯನ್ನು ನಾನು ಕೈಗೆ ತೆಗೆದುಕೊಂಡು ವಕೀಲನಾಗಿದ್ದಾಗ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಗೆ ವಕಾಲತ್ತು ಹಾಕಿ ವಾದವನ್ನು ಮಂಡಿಸಿದೆ. ರಿಟ್ ಅರ್ಜಿ ತಿರಸ್ಕಾರ ಆಯಿತು. ರಿಟ್ ಅಪೀಲ್ ಹಾಕಿದೆ, ರಿಟ್ ಅಪೀಲ್ ತಿರಸ್ಕಾರ ಆಯಿತು. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ಏನು ತಪ್ಪು ಮಾಡಿರಲಿಲ್ಲ. ಶಿಸ್ತಿನಿಂದ ಪ್ರಗತಿಪರ ವಿದ್ಯಾರ್ಥಿ ಸಮುದಾಯದ ಒಂದು ಸಂಘಟನೆಯನ್ನು, ಕ್ರಿಯಾಶೀಲತೆಯನ್ನು ವಿದ್ಯಾರ್ಥಿಗಳಿಗೆ ತುಂಬಿಸುವುದರಲ್ಲಿ ಕ್ರಿಯಾಶೀಲತೆಯನ್ನು ಪಡೆದಿರ್ತಕ್ಕಂಥ ಒಬ್ಬ ನಾಯಕ, ವಿದ್ಯಾರ್ಥಿ ನಾಯಕ. ವಿದ್ಯಾರ್ಥಿ ದಿಸೆಯಿಂದ ರೈತ ಸಂಘ, ಮಾರ್ಕ್ಸ್ವಾದಿ ಪಾರ್ಟಿ. ನೋವು ನಲಿವಿನಿಂದ ಸಿದ್ಧಾಂತಕ್ಕೆ ಕಟ್ಟುಪಾಡು ಆಗಿದ್ದರಿಂದ ನನ್ನ ಆರೋಗ್ಯಕ್ಕಿಂತ ನನ್ನ ಸಿದ್ಧಾಂತ ಮುಖ್ಯ. ಮಾರ್ಕ್ಸ್ವಾದ ಪಾರ್ಟಿಯ ಸಿದ್ಧಾಂತ ಜನರ ಮಧ್ಯೆ ಹೋಗಬೇಕು, ಸಮಾಜದ ಪರಿವರ್ತನೆ ಅವಶ್ಯಕತೆ ಇದೆ ಅಂತ ಗಾಢವಾಗಿ ನಂಬಿರ್ತಕ್ಕಂಥ ಒಬ್ಬ ನಾಯಕ ಬೈರಾರೆಡ್ಡಿ. ಅಂತವರು ಅಕಾಲಿಕ ಮೃತ್ಯು. ಅವರು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಅವರ ಧರ್ಮಪತ್ನಿ ಮತ್ತು ಪುತ್ರಿಗೆ ಬಹಳ ದುಃಖ ಆಗ್ತದೆ. ನಿಮ್ಮೊಟ್ಟಿಗೆ ಮಾರ್ಕ್ಸ್ವಾದಿ ಪಾರ್ಟಿ ಮತ್ತು ನಾವೆಲ್ಲರೂ ಇದ್ದೀವಿ ಅಂತಕ್ಕಂಥ ವಿಚಾರಣೆ ಈ ಸಂದರ್ಭದಲ್ಲಿ ಹೇಳಬೇಕು. ಬೈರಾರೆಡ್ಡಿಯವರು ಬಹಳ ಯಶಸ್ವಿಯಾಗಿ ರೈತ ಸಂಘದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಅವರ ಧರ್ಮಪತ್ನಿಗೆ ನನ್ನ ಸ್ನೇಹಿತ ನಾಗಮೋಹನ್ ದಾಸ್ ಅವರು ಆಡಳಿತಾತ್ಮಕ ನ್ಯಾಯಾಧೀಶರಾಗಿ ಬಾಗಲಕೋಟೆಯಲ್ಲಿದ್ದಾಗ ಅವರಿಗೆ ಕೆಲಸವನ್ನು ಕೊಟ್ಟು ಅವರು ದುಡಿದು ಬೈರಾರೆಡ್ಡಿಯವರು ರೈತ ಸಂಘದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಆಡಳಿತ ಮಾಡ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳು ಅರಿವು ಮಾಡ್ಕೋಬೇಕಾಗಿದೆ. ಈ ದೇಶದಲ್ಲಿ ಸಿದ್ಧಾಂತಕ್ಕೆ, ಜನಪರ ದೇಶವನ್ನು ಉಳಿಸುವುದಕ್ಕೆ ಇಂತಹ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ, ರೈತ ಸಂಘದ ಪಕ್ಷ, ಸಾಮೂಹಿಕ ಪಕ್ಷಗಳು ಈ ದೇಶದಲ್ಲಿ ಇನ್ನೂ ಜೀವಂತವಾಗಿವೆ. ಅದು ಜೀವಂತವಾಗಿರೋದ್ರಿಂದ ನೀವೆಲ್ಲ ಆಡಳಿತ ಮಾಡ್ತಾ ಇದ್ದೀರಿ. ನೀವು ಆಡಳಿತವನ್ನ ಈ ತ್ಯಾಗ
ಮನೋಭಾವ ಇರ್ತಕ್ಕಂತಹ ಸಂಗಾತಿಗಳ ಹೋರಾಟ ನಿಮಗೆ ಆಡಳಿತ. ಪ್ರಪಂಚದಲ್ಲೇನೆ ಒಪ್ಪಿರ್ತಕ್ಕಂತಹ ಮಾರ್ಕ್ಸ್ವಾದದ ಸಿದ್ಧಾಂತ ಖಂಡಿತವಾಗಲೂ ಕೂಡ ಈ ಸಮಾಜದ ಪರಿವರ್ತನೆಗೆ ಪ್ರಯೋಜನ ಆಗಲೇಬೇಕಾಗಿದೆ. ಅದಾಗ್ತದೆ, ತಡವಾಗಬಹುದು. ಬಯಾರೆಡ್ಡಿಯವರು ನಮ್ಮನ್ನು ಅಗಲಿರ್ಬೋದು. ಅವರ ಹೋರಾಟಗಳು, ಅವರ ಸಿದ್ಧಾಂತದ ನಂಬಿಕೆ ನಮ್ಮಲ್ಲಿ ಹೃದಯದಲ್ಲಿ ನಾಟಿರ್ತದೆ. ನಮ್ಮ ಯುವಕರು, ಸಂಗಾತಿಗಳು ಅವರು ಬಿಟ್ಟು ಹೋಗಿರ್ತಕ್ಕಂತಹ ಹೋರಾಟವನ್ನು ಮುಂದೆ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಗಾಢವಾದ ನಂಬಿಕೆಯನ್ನು ಇಟ್ಕೊಂಡು ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯದ ಜನ, ಬುದ್ಧಿಜೀವಿಗಳು, ವಕೀಲರು, ಬರಹಗಾರರು, ಸಾಹಿತಿಗಳು, ರೈತರು, ಯುವಕರು, ಮಹಿಳೆಯರೆಲ್ಲರೂ ಕೂಡ ಹೃದಯಪೂರ್ವಕವಾಗಿರತಕ್ಕಂತಹ ಅರ್ಥಪೂರ್ಣವಾದ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ಅಪ್ಪನಿಗೆ ಪಾರ್ಟಿ ಅಥವಾ ಪ್ರೊಫೆಷನ್ ಅಂತ ನಾನು ಹೇಳಿಲ್ಲ, ಯಾಕಂದ್ರೆ ಅಪ್ಪನ ವ್ಯಾಲ್ಯೂಸ್ ಅಲೈನ್ ಆಗಿ CPIM ಆಗಲಿ ಇಟ್ ಇಸ್ ಪಾರ್ಟ್ ಆಫ್ ಹಿಮ್ ಅಂತ ನಾನು ನಂಬಿದ್ದು. ನನಗೆ ತುಂಬ ಚಿಕ್ಕ ವಯಸ್ಸಿಂದ ಗೊತ್ತಿತ್ತು ದಟ್ ಕೊನೆವರೆಗೂ ಅವರು he will choose this over family ಅಂತ. and I'm very very proud that he chose this over his family. ನನಗೆ ಒಂಚೂರು ಬೇಜಾರಿಲ್ಲ, ಕೋಪ ಇಲ್ಲ, ಬಿಕಾಸ್ ಬೇರೆಯವರಿಗೆಲ್ಲ ಅಪ್ಪ ಸಿಕ್ಕಿದ್ರೆ ನನಗೊಂದು ಗ್ರೇಟ್ ಹ್ಯೂಮನ್ ನನ್ನನ್ನು ನೋಡಿದ್ದೀನಿ. ಐ ಆಮ್ ವೆರಿ 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 ಪ್ರೌಡ್ ಆಫ್ ಹಿಮ್. ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ ನನಗೆ ಬೇಕು, ಅಮ್ಮನಿಗೂ ಬೇಕು. ಎಷ್ಟೊಂದು ಕನೆಕ್ಷನ್ಸ್ ನನಗೆ ತಿಳಿದಿಲ್ಲ, ನನಗೆ ಗೊತ್ತಿಲ್ಲದೆ ಇದ್ರೆ ಪ್ಲೀಸ್ ಬಂದು ಪರಿಚಯ ಮಾಡಿಕೊಂಡು ನನಗೆ ಹೇಳಿ, ಬುದ್ಧಿವಾದ ಹೇಳಿ. ಮುಂದೇನೂ ನಾನು ಕನೆಕ್ಟೆಡ್ ಆಗಿರ್ತೀನಿ. ಎಲ್ಲೇ ಇದ್ದೇನೂ ಪ್ಲೀಸ್ ಬಂದು ಕಾಂಟ್ಯಾಕ್ಟ್ ಮಾಡಿ. ನನ್ನ ಕೈಲಾದಷ್ಟು ನಾನು ಕನೆಕ್ಟ್ ಆಗಿದ್ದಕ್ಕೆ ನನ್ನ ಪ್ರಯತ್ನ ನಾನು ಪಡ್ತೀನಿ. ಅಪ್ಪನಷ್ಟು ಎತ್ತರ ಗೊತ್ತಿಲ್ಲ, ಬಟ್ ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ಅಪ್ಪಂದು ನನಗೊಂದೇ ಬೇಜಾರೆಲ್ಲದಕ್ಕಿಂತ ಒಂದು, ಅವ್ರ ಸ್ಮೈಲ್. ನನ್ನನ್ನು ಮಗ ಅಂತ ಕರೀತಿದ್ರು, ಮಗ ಬಂಗಾರು ಅಂತ. ನನಗೆ ಇಡೀ ಇಷ್ಟವರೆಗೂ ನಮ್ಮ ಅಪ್ಪ ಬಿಟ್ಟಿನ್ ಯಾರೂ ಆ ಥರ ಕರೆಯೋರಿಲ್ಲ. ಬಂಗಾರಮ್ಮ, ನೀನು ನನಗೆ ಬಂಗಾರಮ್ಮ ಅಂತ. ಸೊ ಐ ಮಿಸ್ ಹಿಮ್. ಇಲ್ಲಿ ಇಷ್ಟೆಲ್ಲ ಆರ್ಗನೈಸ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. I think we are all one now. I don't want to say thank you and make it formal. I would like to end with just 2 more lines. ಅಪ್ಪನಿಗೆ ಇಷ್ಟು ಹೆಲ್ತ್ ಕಂಡೀಷನ್ ಹಿಂಗಿದ್ರೇನೂ with just 30% of his lungs working, ಅವರು ಇಷ್ಟು ವರ್ಷ he worked. ಯಾಕೆ ಅಂದರೆ ಅವರಿಗೆ ಅವರ ಡಿಸೀಸ್ ಬಗ್ಗೆ information ತಿಳ್ಕೊಂಡ್ರು. He made effort to understand what his disease is. ನಮ್ಮ ಮನೆಯಲ್ಲಿ ಕೂಡ ಬೇರೆ ಸಂಬಂಧಕ್ಕೆ ಲಂಗ್ಸ್ ರಿಲೇಟೆಡ್ ಡಿಸೀಸಸ್ ಶುರುವಾಗಿದೆ. ಸೊ ಐ ಥಿಂಕ್ ವಾಟ್ ಐ ಹ್ಯಾವ್ ಲರ್ನ್ಡ್ ಇಸ್, ಡೋಂಟ್ ನೋ, ನಾನು ತುಂಬ ಚಿಕ್ಕವಳು ಹೇಳೋದಕ್ಕೆ, ಬಟ್ ಲೆಟ್ಸ್ ಟ್ರೈ ಟು ಬಿ ಹೆಲ್ತಿ ಅಂತ ಹೇಳ್ತೀನಿ. ಲಂಗ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ನೋಡಿದ್ದೀನಿ. ಒಂದು ಉಸಿರು, ಒಂದು ದೀರ್ಘ ಉಸಿರು, one inhale costed him his life today. So I want, it's a request from my side for all of us to take care of our health. Related to this, climate. ನಾನು ಪರ್ಸ್ನಲ್ ಆಗಿ ಕ್ಲೈಮೇಟ್ ಚೇಂಜ್ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲದೆ ಇದ್ರೂ, in my ways I've always been able to do my own things to working for a better environment. Ellaru, let's try to, in our own small ways, work towards keeping our city, our country better, so that we all can live happily together, healthily. So yeah, those are my last words. Ellargu mattomme ಧನ್ಯವಾದಗಳು. Thank you.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.